ಅನ್ನೋದು ಎಂತಹ ಗಂಡ ಹೆಂಡತಿ ಮಧ್ಯೆನೂ ಕಲಹ ತಂದಿಟ್ಬಿಡುತ್ತೆ. ಚಟ ಅನ್ನೋದು ಅಷ್ಟೇ, ಎಂತಹ ದಂಪತಿಗಳ ಮಧ್ಯೆನೂ ವೈರತ್ವ ಸೃಷ್ಟಿಸಿಬಿಡುತ್ತೆ. ಪ್ರೀತಿಸಿ ಎರಡನೇ ಮದುವೆ ಆಗಿದ್ದ ಮಹಿಳೆಯೊಬ್ಬರು ತನ್ನ ಗಂಡ ಹಣ ವಾಪಸ್ ಕೊಡ್ಲಿಲ್ಲ ಅಂತ ಚಿತ್ರ ಹಿಂಸೆ ಕೊಟ್ಟು ಯಮಲೋಕಕ್ಕೆ ಕಳುಹಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಹೊಂದಿದ್ದ ಚಟ ಎಂಥದ್ದು, ಹೆಂಡತಿಯ ಹಿಂಸೆಗೆ ಕಾರಣ ಏನು ಅನ್ನುವ ಸ್ಟೋರಿ ಇಲ್ಲಿದೆ ನೋಡಿ. ಎರಡನೇ ಗಂಡ ಉಂಡಾಡಿಗೊಂಡ. ಹಣಕ್ಕಾಗಿ ಗಂಡನಿಗೆ ಇಟ್ಟಳು ಮುಹೂರ್ತ. ನೋಡೋಕೆ ಸುಂದರವಾಗಿರೋ ಮಧ್ಯ ವಯಸ್ಸಿನ ಜೋಡಿ, ಆದ್ರೆ ಹಣದ ಮುಂದೆ ಎಂಥವರು ಕ್ರೂರಿಗಳಾಗಬಹುದು ಅನ್ನೋದಕ್ಕೆ ಈ ಜೋಡಿಯೇ ಬೆಸ್ಟ್ ಎಕ್ಸಾಂಪಲ್. ಈ ಫೋಟೋದಲ್ಲಿರೋರ ಹೆಸರು ರಶ್ಮಿ ಮತ್ತು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ರಶ್ಮಿಗೆ ಎರಡನೇ ಗಂಡ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮುಡಿಗುಂಡಂ ಗ್ರಾಮದ ಸುಬ್ರಹ್ಮಣ್ಯ ಬೆಂಗಳೂರಿನ ಜಯನಗರದ HDFC ಬ್ಯಾಂಕ್ನಲ್ಲಿ ಸಹಾಯಕ ವ್ಯವಸ್ಥಾಪಕನಾಗಿದ್ದ. ಮೊದಲು ಮದುವೆಯಾಗಿ ವಿಚ್ಛೇದನ ಪಡೆದಿದ್ದ ರಶ್ಮಿ ಹಾಗೂ ಸುಬ್ರಹ್ಮಣ್ಯ ಪರಿಚಯವಾದ ಬಳಿಕ ಮದುವೆಯಾಗಿ ಮೈಸೂರಿನ ವಿಜಯನಗರದಲ್ಲಿ ವಾಸವಾಗಿದ್ರು. ಪ್ರೀತಿಸಿ ಮದುವೆ ಆದ್ಮೇಲೆ ರಶ್ಮಿ ಹಣದ ವಿಚಾರಕ್ಕೆ ಎರಡನೇ ಗಂಡನನ್ನೇ ಮುಗಿಸಿದ್ದಾಳೆ. ಮೊದಲ ಪತಿಯಿಂದ ವಿಚ್ಛೇದನ ಪಡೆದಿದ್ದ ರಶ್ಮಿಗೆ ಸಾಕಷ್ಟು ಜೀವನಾಂಶ ಹಣ ಸಿಕ್ಕಿತ್ತು. ಆ ಹಣದಲ್ಲಿ ಎರಡನೇ ಗಂಡ ಸುಬ್ರಹ್ಮಣ್ಯ ಜೊತೆ ದೇಶದ ಎಲ್ಲೆಡೆ ಸುತ್ತಾಡಿ ಮಜಾ ಮಾಡಿದ್ರು. ರಶ್ಮಿ ಬಳಿ ಇದ್ದ ಹಣವನ್ನ ಮನಸ್ಸೋ ಇಚ್ಛೆ ಖರ್ಚು ಮಾಡಿದ್ರು. ಈ ನಡುವೆ ಬ್ಯಾಂಕ್ ಕೆಲಸ ಬಿಟ್ಟ ಸುಬ್ರಹ್ಮಣ್ಯ ಮೈಸೂರಿನಲ್ಲೇ ಇದ್ದ. ಈ ವೇಳೆ ಸುಬ್ರಹ್ಮಣ್ಯನಿಗೆ ಕ್ರಿಕೆಟ್ ಬೆಟ್ಟಿಂಗ್ ಚಟವು ಹತ್ತಿತ್ತು. ಈ ಕ್ರಿಕೆಟ್ ಬೆಟ್ಟಿಂಗ್ ಚಟವೇ ಪತ್ನಿ ಜೊತೆ ಜಗಳಕ್ಕೆ ಕಾರಣವಾಗಿ ಇಹಲೋಕ ತ್ಯಜಿಸುವಂತಾಗಿದೆ. ಹೆಂಡತಿ ಹಣದಲ್ಲಿ ಗಂಡನ ಕ್ರಿಕೆಟ್ ಬೆಟ್ಟಿಂಗ್. ಹಣಕ್ಕಾಗಿ ಪತಿರಾಯನಿಗೆ ಚಿತ್ರಹಿಂಸೆ. ಕ್ರಿಕೆಟ್ ಬೆಟ್ಟಿಂಗ್ ಆಗಿ ಸುಬ್ರಹ್ಮಣ್ಯ ತನ್ನ ಪತ್ನಿ ರಶ್ಮಿಯಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡಿದ್ದ. ಆದ್ರೆ ಆ ಹಣ ಬೆಟ್ಟಿಂಗ್ ನಲ್ಲಿ ಕಳೆದುಕೊಂಡಿದ್ದ. ಇತ್ತೀಚೆಗೆ ಹಣದ ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗಿತ್ತು. ತಾನು ನೀಡಿರುವ ಹಣ ವಾಪಸ್ ನೀಡುವಂತೆ ರಶ್ಮಿ ಒತ್ತಡ ಹೇರತೊಡಗಿದ್ಲು. ಸುಬ್ರಹ್ಮಣ್ಯನಿಂದ ಹಣ ಪಡೆಯೋಕೆ ರಶ್ಮಿ ತನ್ನ ಅಣ್ಣ ರಾಜೇಶ್ ಜೊತೆಗೂಡಿ ಪ್ಲಾನ್ ರೆಡಿ ಮಾಡಿದ್ಲು. ಅಣ್ಣ ಹಾಗೂ ಆತನ ಸ್ನೇಹಿತರ ಜೊತೆಗೂಡಿ ಸುಬ್ರಹ್ಮಣ್ಯನ ಊರಿಗೆ ಹೋಗಿ ಗಲಾಟೆ ನಡೆಸಿದ್ದಾರೆ. ಅಲ್ಲದೆ ಸುಬ್ರಹ್ಮಣ್ಯನ ತಂದೆಯಿಂದ ಆಸ್ತಿ ಬರೆಸಿಕೊಡುವಂತೆಯೂ ಒತ್ತಡ ಹೇರಿದ್ದಾರೆ. ಅದ್ಯಾವಾಗ ಗಂಡನಿಂದ ಹಣ ವಾಪಸ್ ಬರ್ಲಿಲ್ವೋ ಆಗ ರಶ್ಮಿ ತಾನೇ ಗಂಡನನ್ನ ಕಿಡ್ನಾಪ್ ಮಾಡಿಸಿದ್ಲು. ಆತನನ್ನ ಗೃಹ ಬಂಧನದಲ್ಲಿರಿಸಿ ಟಾರ್ಚರ್ ಕೊಟ್ಟಿದ್ದಾರೆ. ಅಲ್ಲದೆ ಉಗುರುಗಳನ್ನೆಲ್ಲ ಕಿತ್ತಾಕಿ ಚಿತ್ರಹಿಂಸೆ ನೀಡಿದ್ದಾರೆ. ನಿಮ್ಮ ಆಸ್ತಿನ ನನ್ನ ತಂಗಿ ಹೆಸರಿಗೆ ಬರೀ ಪೀಡಿಸಿದ್ರು. ನಾನು ಇಲ್ಲ, ನಾನು ಯಾಕೆ ಕೊಡಲಿ, ನಾನೇನಾರ ಅದ್ರಲ್ಲಿ ಭಾಗ ತಗೊಂಡಿದ್ದಾನ, ನನ್ನ ಮಗ ಏನಾರ ಕೊಟ್ಟಿದ್ದಾನ, ನಿನ್ನ ತಂಗಿ ನನಗೆ ಏನಾರ ಕೊಟ್ಟಿದ್ದಾಳ, ಏನೂ ಕೊಟ್ಟಿಲ್ಲ ಅಂತ ನಾನು ಯಾವ ವಿಧವಾದ ಕೊಡಲಿಲ್ಲ. ಪುನಃ ಅವನ್ನ ಎತ್ತಕೊಂಡು ಹೊಂಟೋಗಿ ಭಾಳ ಹೊಡೆದು ರಾಡ್ನಿಂದ ಬ್ಯಾಟ್ನಿಂದ ನಿಮ್ಮ ತಂದ ಜಾಸ್ತಿ ಈಸ್ಕೊಡು ಅಂತ ಹೊಡೆದು ಪುನಃ ಉಗುರನ್ನೆಲ್ಲ ಕಿತ್ತು ಇಲ್ಲೆಲ್ಲ ಕಿತ್ತಿದ್ದಾರೆ. ಕಿತ್ತು ಕಿಡ್ನಿಗೆ ಹೊಡೆದು ಎಲ್ಲ ಮಾಡಿದ್ದಾರೆ. ಹೆಂಡತಿ ಕೊಟ್ಟ ಹಿಂಸೆಗೆ ಪ್ರಾಣ ಬಿಟ್ಟ ಗಂಡ. ಗಂಡನಿಗೆ ಚಿತ್ರಹಿಂಸೆ ಕೊಟ್ಟರು, ರಶ್ಮಿಗೆ ಹಣ ಮಾತ್ರ ಸಿಗ್ಲಿಲ್ಲ. ಹೀಗಾಗಿ ತೀವ್ರ ಅಸ್ವಸ್ಥನಾಗಿದ್ದ ಸುಬ್ರಹ್ಮಣ್ಯನನ್ನ ಮತ್ತೆ ಮುಡಿಗುಂಡಂನ ತಂದೆ ಮನೆಗೆ ಬಿಟ್ಟು ಹೋಗಿದ್ದಾರೆ. ಅಸ್ವಸ್ಥನಾಗಿದ್ದ ಸುಬ್ರಹ್ಮಣ್ಯನನ್ನ ತಂದೆ ನಾಗೇಂದ್ರ ಮೂರ್ತಿ ಕೊಳ್ಳೇಗಾಲದ ಖಾಸಗಿ ಆಸ್ಪತ್ರೆಗೆ ಹಾಗೂ ಮೈಸೂರಿನ JSS ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರ ಮುಂದೆ ತನಗಾದ ಚಿತ್ರಹಿಂಸೆ ಬಗ್ಗೆ ಹೇಳಿಕೆ ನೀಡಿ ಸುಬ್ರಹ್ಮಣ್ಯ ಕೊನೆ ಉಸಿರೆಳೆದಿದ್ದಾನೆ. ಅವಳಿಂದ ಸಾಕಷ್ಟು ಹಣವನ್ನ ಈ ವ್ಯಕ್ತಿ ಪಡ್ಕೊಂಡಿದ್ದ. ಬದಲಾಗಿ ಆ ಹಣವನ್ನ ರಿಟರ್ನ್ ಮಾಡೋದಾಗ್ಲಿ ಅಥವಾ ಅದರಿಂದ ಏನೇನು ಅವರಿಗೆ ಆಗು ಹೋಗುಗಳಿತ್ತು ಅದರ ಬಗ್ಗೆ ಡಿಸ್ಪ್ಯೂಟ್ ಕೂಡ ಇಬ್ಬರ ನಡುವೆ ಪ್ರಾರಂಭ ಆಗಿತ್ತು. ಮೇಲಿಂದ ಮೇಲೆ ಅವರು ಜಗಳ ಕೂಡ ಆಡ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ತಾನು ಪ್ರೀತಿಸಿ ಮದುವೆಯಾದ ಮಡದಿಯೇ ಹಣಕ್ಕಾಗಿ ಗಂಡನ ಉಗುರು ಕಿತ್ತು ಚಿತ್ರಹಿಂಸೆ ಸ್ನೇಹಿತರಾದ ರಾಕೇಶ್, ಪ್ರದೀಪ್, ಪಡಗೂರು ರಾಕೇಶ್ ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. SM ನಂದೀಶ್,
ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಹಣ ಮಾತ್ರ ಅಲ್ಲ, ಕೆಟ್ಟ ಚಟವೂ ಕೂಡ ಗಂಡ ಹೆಂಡತಿ ನಡುವೆ ಕಿತ್ತಾಟಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಹೆಣ್ಣಿನ ಶೋಕಿ ಎಂಥವರನ್ನು ಬದಲಾಯಿಸಿ ಬಿಡುತ್ತೆ. ಲೈವ್ ಬ್ಯಾಂಡ್ ಸುಂದರಿಯೊಬ್ಬಳ ಸಂಗ ಮಾಡಿದ್ದ ಒಬ್ಬ ಆಕೆಯನ್ನ ಒಲಿಸಿಕೊಳ್ಳೋಕೆ ಕಳ್ಳತನಕ್ಕಿಳಿದಿದ್ದ. ಆದ್ರೆ ಆತ ಮಾಡಿದ ಕಳ್ಳತನದ ಚಿತ್ರ ವಿಚಿತ್ರ ರೀತಿ. ಆತ ಮಾಡ್ತಾ ಇದ್ದ ಕಳ್ಳತನ ಹೇಗಿತ್ತು ಅಂತೀರಾ ನೀವೇ. ಬೆಂಗಳೂರಿನಲ್ಲಿ ಎಂತೆಂಥ ಕಳ್ಳರಿದ್ದಾರೆ ಅಂದ್ರೆ ಹಿಂಗೂ ಕಳ್ಳತನ ಮಾಡ್ತಾರ ಅನ್ನೋ ರೀತಿಯಲ್ಲಿ ಅಂಗಡಿಯಲ್ಲಿ ದರೋಡೆ ಮಾಡಿದ್ದಾರೆ. ಐನಾತಿ ಕಳ್ಳನೊಬ್ಬ ವಿಡಿಯೋ ಕಾಲ್ ಮೂಲಕ ಅಂಗಡಿಯನ್ನ ಟಾರ್ಗೆಟ್ ಮಾಡಿ ಬಳಿಕ ಕಳ್ಳತನ ಮಾಡಿದ್ದಾನೆ. ಈ ಸಿಸಿಟಿವಿ ದೃಶ್ಯಗಳನ್ನ ಒಮ್ಮೆ ನೋಡಿ. ಕಳ್ಳನೊಬ್ಬ ವಿಡಿಯೋ ಕಾಲ್ ಮಾಡಿಕೊಂಡು ಬಂದು ಅಶೋಕನಗರದ ಗಲ್ಲಿಯಲ್ಲಿ ಅಂಗಡಿಯನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಮತ್ಯಾರಿಗೋ ತಾನು ಯಾವ ಅಂಗಡಿಯಲ್ಲಿ ದರೋಡೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದಾನೆ. ಅಲ್ಲದೆ ತಾನು ದರೋಡೆ ಮಾಡೋದನ್ನ ಮೊಬೈಲ್ನಿಂದ ರೆಕಾರ್ಡ್ ಮಾಡಿಕೊಳ್ತಿದ್ದಾನೆ. ಮತ್ತೋರ್ವ ಮನೆಯಲ್ಲೇ ಕೂತು ವಿಡಿಯೋ ಕಾಲ್ನಲ್ಲಿ ಫೈಸಲ್ಗೆ ಅಂಗಡಿ ದೋಚುವ ಬಗ್ಗೆ ಮಾರ್ಗದರ್ಶನ ಮಾಡ್ತಿದ್ದ. ಈ ರೀತಿ ದರೋಡೆ ಮಾಡಿರೋನು ಸೈಯದ್ ಮೊಹಮ್ಮದ್ ಫೈಸಲ್. ಈಗ ತಾನೇ ಮೀಸೆ ಚಿಗುರಿರೋ ಫೈಸಲ್ಗೆ ಲೈವ್ ಬ್ಯಾಂಡ್ ಶೋಕಿ ಇತ್ತು. ಲೈವ್ ಬ್ಯಾಂಡ್ ನಲ್ಲಿ ಮೈಮಾಟ ತೋರಿಸೋ ಯುವತಿಯರೊಬ್ಬರನ್ನ ಮೆಚ್ಚಿಸೋಕೆ ಈ ರೀತಿ ಕಳ್ಳತನಕ್ಕಿಳಿದಿದ್ದ. ಲೈವ್ ಬ್ಯಾಂಡ್ ಸುಂದರಿಯರಿಗೆ ತಾನು ಕದ್ದ ಹಣ, ಬೆಲೆ ಬಾಳುವ ಐಟಂಗಳನ್ನ ಕೊಟ್ಟು ಸಂತಸ ಪಡಿಸ್ತಿದ್ದ. ನೈಟ್ ಟೈಮ್ ಲೈವ್ ಬ್ಯಾಂಡ್ ನಲ್ಲಿ ಮೋಜು ಮಸ್ತಿ, ಡೇ ಟೈಮ್ ಅಲ್ಲಿ ಸುಂದರಿಯರ ಜೊತೆ ಔಟಿಂಗ್ ಹೋಗೋಕೆ ಇದೇ ಕದ್ದ ಹಣ ಬಳಸ್ತಿದ್ದ. ಫೈಸಲ್ ಕಳ್ಳತನಕ್ಕೆ ವಿಕ್ರಮ್ ಎಂಬ ಆರೋಪಿ ನಿರ್ದೇಶನ ನೀಡುತ್ತಿದ್ದ. ಮೊಹಮ್ಮದ್ ಮೊಸೀನ್ ಎಂಬಾತ ಆಟೋದಲ್ಲಿ ಕರೆತಂದು ಸಾಥ್ ಕೊಡ್ತಿದ್ದ. ಬೀಗ ಮುರಿದು ಒಳನುಗ್ಗೋ ಕಳ್ಳರು ಕೈಗೆ ಸಿಕ್ಕ ಬೆಲೆ ಬಾಳೋ ವಸ್ತುಗಳನ್ನ ದೋಚಿದ್ದಾರೆ. ಚಾಕೊಲೇಟ್ಸ್, ಸಿಗರೇಟ್ಸ್, ವಾಚ್, ಕಾಸ್ಮೆಟಿಕ್ಸ್ ಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ರು. 1.5 ಲಕ್ಷ ಮೌಲ್ಯದ ವಾಚನ್ನ ಕದ್ದು ತಮ್ಮ ಪ್ರೇಯಸಿಯರಿಗೆ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಇವರು ಕಳ್ಳತನ ಮಾಡುವಾಗ ಸಿಗರೇಟ್ ಅಂಗಡಿಗಳನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದು. ಶೂ ಮತ್ತು ಚಪ್ಪಲಿ ಅಂಗಡಿಗಳಲ್ಲಿ ಮತ್ತು ಮೊಬೈಲ್ ಶಾಪ್ ಒಂದು ಕಡೆ ಮಾಡಿದ್ದಾರೆ. ಇದಲ್ಲದೆ ಕಾಸ್ಮೆಟಿಕ್ ಸಾಮಗ್ರಿಗಳನ್ನ ಅಂಗಡಿಗಳಿಗೆ ಸಹ ಈ ತರ ಒಂದು ಅಪರಾಧ ಮಾಡಿದ್ದಾರೆ. ಈ ಎಲ್ಲ ಸಾಮಗ್ರಿಗಳನ್ನ ರಿಕವರಿ ಈಗ ಸದ್ಯಕ್ಕೆ ಚಾಲ್ತಿನಲ್ಲಿ ಇದೆ. ಕದ್ದ ಹಣದಲ್ಲಿ ಮಜಾ ಉಡಾಯಿಸುತ್ತಿದ್ದ ಶೋಕಿಲಾಲ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಶೋಕನಗರದಲ್ಲಿ ದಾಖಲಾಗಿದ್ದ 9 ಕಳವು ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಆರೋಪಿ ಫೈಸಲ್ನಿಂದ 6.5 ಲಕ್ಷ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈತನಿಗೆ ಆಟೋದಲ್ಲಿ ಕರೆತಂದು ಸಹಕರಿಸುತ್ತಿದ್ದ ಮೊಹಮ್ಮದ್ ಮೊಸೀನ್ ಎಂಬಾತನನ್ನು ಬಂಧಿಸಿದ್ದಾರೆ. ವಾಟ್ಸ್ಆಪ್ ಕಾಲ್ನಲ್ಲಿ ಅಂಗಡಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ ವಿಕ್ರಮ್ ಸದ್ಯ ನಾಪತ್ತೆಯಾಗಿದ್ದು ಆತನಿಗಾಗಿ ಶೋಧ ಮುಂದುವರೆದಿದೆ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಳ್ಳರ ಖತರ್ನಾಕ್ ಐಡಿಯಾಗಳನ್ನ ನೋಡಿದ್ವಿ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರು ನಾನಾ ರೀತಿಯ ಪ್ಲಾನ್ ಮಾಡ್ತಾರೆ. ಆದ್ರೆ ಕೊನೆಗೆ ಏನಾದ್ರೂ ಕ್ಲೂ ಕೊಟ್ಟು ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾರೆ. ಹೀಗೆ OLX ಅಲ್ಲಿ ಬೈಕ್ ಖರೀದಿ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದ ಸರಗಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ತಗ್ಲಾಕೊಂಡಿದ್ದು ಹೇಗೆ ಅನ್ನುವ ಸ್ಟೋರಿ ಇಲ್ಲಿದೆ ನೋಡಿ. OLX ನಲ್ಲಿ ಬೈಕ್ ಖರೀದಿ, ಯೂಟ್ಯೂಬ್ ನೋಡಿ ಸರ ಚೋರಿ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರು ತಮ್ಮ ಕೃತ್ಯಕ್ಕೆ ದಿನವೂ ಒಂದಿಲ್ಲೊಂದು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಇದೀಗ ಖತರ್ನಾಕ್ ಕಳ್ಳರಿಬ್ಬರು ತಗ್ಲಾಕೊಂಡಿದ್ದಾರೆ. OLX ನಲ್ಲಿ ಬೈಕ್ ಗಳನ್ನ ಕೊಂಡು ಮಹಿಳೆಯರ ಸರ ದೋಚುತ್ತಿದ್ದ ರಾಮಮೂರ್ತಿ ಹಾಗೂ ಕಾರ್ತಿಕ್ ಎಂಬುವವರು ಸೆರೆ ಸಿಕ್ಕಿದ್ದಾರೆ. ಆರೋಪಿ ರಾಮಮೂರ್ತಿ ಚಿಕ್ಕಬಾಣವರ ನಿವಾಸಿ, ಕಾರ್ತಿಕ್ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿ. 10ನೇ ಕ್ಲಾಸ್ ಓದಿದ್ದ ಆರೋಪಿಗಳು ಯೂಟ್ಯೂಬ್ ನಲ್ಲಿ ಸರಗಳ್ಳತನ ಮಾಡೋ ದೃಶ್ಯಗಳನ್ನ ನೋಡಿಕೊಂಡು ಸರಗಳ್ಳತನಕ್ಕಿಳಿದಿದ್ರು. ಬಸವನಗುಡಿ, ಹೆಣ್ಣೂರು, ಬನಶಂಕರಿ ಸೇರಿದಂತೆ ಹಲವೆಡೆ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬೈಕ್ ನಲ್ಲಿ ಬಂದು ಸರಗಳ್ಳತನ ಮಾಡ್ತಿದ್ರು. ಒಂದೊಂದು ಬಾರಿಯೂ ಕಳ್ಳತನಕ್ಕೂ ಒಂದೊಂದು ಬೈಕ್ ಬಳಸಿಕೊಳ್ತಿದ್ರು. ಸಿಸಿಟಿವಿ ದೃಶ್ಯ ಆಧರಿಸಿ ಸರಗಳ್ಳರ ಬಂಧಿಸುವಲ್ಲಿ ಬಸವನಗುಡಿ ಪೊಲೀಸರು ಸಫಲರಾಗಿದ್ದಾರೆ. ಕೃತ್ಯಕ್ಕೆ ಬಳಸಿದ 3 ಬೈಕ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸುಮಾರು 3 ತಿಂಗಳ ಮುಂಚೆಯಿಂದ ಇದು ಒಂದು ಐಡಿಯಾ ಮಾಡ್ಕೊಂಡಿದ್ದಾರೆ. ಇವರಿಂದ ಈಗ ಫರ್ದರ್ ಇದುವರೆಗೂ ಇನ್ವೆಸ್ಟಿಗೇಷನ್ ಪ್ರಕಾರ ಸುಮಾರು 9 ಕೇಸಸ್ ಪತ್ತೆ ಆಗಿದೆ.
ವಿಶೇಷ ಅಂದ್ರೆ ಆರೋಪಿಗಳು OLX ನಲ್ಲಿ ಖರೀದಿಸಿದ 3 ಬೈಕ್ಗಳನ್ನ ಕೃತ್ಯಕ್ಕೆ ಬಳಸಿದ್ರು. ಕೇವಲ 8,000ಕ್ಕೆ ಬೈಕ್ ಖರೀದಿಸುತ್ತಿದ್ದ ಆರೋಪಿಗಳು ಸರಗಳ್ಳತನದ ಬಳಿಕ ಆ ಬೈಕ್ ಅನ್ನ ಬೇರೆಯವರಿಗೆ ಮಾರಿಬಿಡ್ತಿದ್ರು. ಆಸ್ಪತ್ರೆಯಲ್ಲಿ ಮಗು ನೋಡಲು ಹೋಗಿ ಸಿಕ್ಕಿಬಿದ್ರು. ಈ ನಡುವೆ ಆರೋಪಿ ರಾಮಮೂರ್ತಿ ಪತ್ನಿ ಡೆಲಿವರಿಗಾಗಿ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ರು. ಮಗು ಕೂಡ ಜನಿಸಿತ್ತು. ಈ ವೇಳೆ ಮಗು ನೋಡಲು ಆರೋಪಿ ರಾಮಮೂರ್ತಿ ಆಸ್ಪತ್ರೆಗೆ ಹೋಗಿದ್ದಾನೆ. ಬೈಕ್ ಹಾಗೂ ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಗಳನ್ನ ಗಮನಿಸಿದ ಪೊಲೀಸರು ಜಾಡು ಹಿಡಿದು ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಟ್ಟು 9 ಪ್ರಕರಣ ಭೇದಿಸಿರೋ ಪೊಲೀಸರು 12 ಲಕ್ಷ ಮೌಲ್ಯದ 307 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಕಿರಣ್ KN, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಉತ್ತರಾಖಂಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಶೂಟಿಂಗ್ ಮೂಡಲಿದ್ದಾರೆ. ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ದರ್ಶನ್ ಫೋಟೋಗ್ರಫಿಯನ್ನ ಮಾಡುವಂತಹ ಮೂಡಲಿದ್ದಾರೆ. ಸ್ನೇಹಿತರ ಜೊತೆಗೂಡಿ ದರ್ಶನ್ ಫೋಟೋಗ್ರಫಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಈಗಾಗಲೇ ಒಂದು ರೀತಿಯಲ್ಲಿ ಉತ್ತರಾಖಂಡ್ನಲ್ಲಿ ಈಗ ದರ್ಶನ್ ಈಗ ಶೂಟ್ ಮಾಡುವಂತಹ ಮೂಡಲಿದ್ದಾರೆ. ಪಕ್ಷಿಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಯಜಮಾನ. ಒಡೆಯನಿಗೆ ಸ್ನೇಹಿತರಾದ ಕಿರಣ್, ರಾಜೇಶ್, ಮನು, ಸುನಿಲ್ ಸಾಥ್ ಕೊಟ್ಟಿದ್ದಾರೆ. ನ್ಯೂಸ್ 18ನಲ್ಲಿ ದರ್ಶನ್ ಫೋಟೋಗ್ರಫಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸಬಹುದು. ಉತ್ತರಾಖಂಡ್ನಲ್ಲಿ ಯಾವ ರೀತಿಯಾಗಿ ದಿ ಬಾಸ್ ಈಗ ಫೋಟೋಗ್ರಫಿಯನ್ನ ಮಾಡುವಂತಹ ಎಲ್ಲಾ ರೀತಿಯಾದಂತಹ ಕ್ಯಾಮ್ರಾವನ್ನ ಹಿಡ್ಕೊಂಡು ಹೋಗುವಂತಹ ಪ್ರಯತ್ನ ಆಗಿರ್ಬೋದು, ಲೆನ್ಸ್ ಇಟ್ಕೊಂಡು ಹೋಗುವಂತಹ ಪ್ರಯತ್ನ, ಹಾಗೆಯೇ ಪ್ರಾಣಿ ಪಕ್ಷಿಗಳನ್ನ ಸೆರೆ ಹಿಡಿಯುವಂತಹ ಪ್ರಯತ್ನ, ಇವೆಲ್ಲವನ್ನ ಕೂಡ ದೃಶ್ಯದಲ್ಲಿ ಗಮನಿಸಬಹುದು. ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ, ನಿಂತ ನೋಡು ಯಜಮಾನ, ನಿಂತ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಬೀದಿ ನಾಯಿಗಳಿಗೆ ವಿಷವಿಟ್ಟಂತಹ ಘಟನೆ ನಡೆದಿದೆ. ಅನಂತರ ಅವುಗಳ ಸ್ಥಿತಿ ಏನಾಯ್ತು? ಅಮ್ಮನ ಹೊಟ್ಟೆ ಒಳಗೆ ಬೆಚ್ಚಗೆ ಬೆಳೀತಾ ಇದ್ದವನ್ನ ಬಲವಂತವಾಗಿ ಭೂಮಿಗೆ ತರಬೇಕಾಯ್ತು. ಇನ್ನು ಅವುಗಳ ತಾಯಿ ವಿಷ ತಿಂದು ಎಲ್ಲ ಮಕ್ಕಳನ್ನೂ ಕಾಪಾಡಿಕೊಂಡ ಧೈರ್ಯಸ್ಥೆ. ಈ ತಾಯಿ ಮಕ್ಕಳ ಕರುಳು ಹಿಂಡುವ ಕಥೆ ನೋಡಿ. ಮುದ್ದಾದ ನಾಯಿ ಮರಿಗಳಿಗೆ ಬಾಟಲಿಯಲ್ಲಿ ಫೀಡಿಂಗ್. ಸ್ವಲ್ಪವೂ ಬೇಸರ ಇಲ್ಲದೆ ನಾಯಿ ಮರಿಗಳಿಗೆ ಬಾಟಲಿಯಲ್ಲಿ ಹಾಲು ಕುಡಿಸ್ತಾ ಇರೋ ಶ್ವಾನ ಪ್ರೇಮಿಗಳು. ಇದು ಕಂಡು ಬಂದಿದ್ದು ಬೆಂಗಳೂರಿನ JP ನಗರದಲ್ಲಿ. ಅರೆ, ಈ ಮುದ್ದಾದ ನಾಯಿ ಮರಿಗಳ ಅಮ್ಮ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಬರೋದು ಗ್ಯಾರಂಟಿ. ಅಂದಹಾಗೆ ಈ ಎಲ್ಲಾ ಮರಿಗಳು 2 ದಿನಗಳ ಹಿಂದೆ ವಿಷ ತಿಂದು ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಬೀದಿ ನಾಯಿಗೆ ಸೇರಿದ್ದು. ಅವಧಿಗಿಂತ ಮುಂಚೆಯೇ ಹುಟ್ಟಿದ ಈ ನಾಯಿ ಮರಿಗಳನ್ನ ನೋಡಿಕೊಳ್ಳುವಲ್ಲಿ ಮಂಜರಿ ಹಾಗೂ ಚೇತನ್ ಕುಟುಂಬ ಶ್ರಮಿಸ್ತಾ ಇದೆ. 7 ಮರಿಗಳಿಗೆ ಪೌಷ್ಟಿಕಾಂಶಯುಕ್ತ ಪುಡಿ ಹಾಕಿ ಹಾಲು ಕುಡಿಸಿ ಮುತುವರ್ಜಿಯಿಂದ ನೋಡಿಕೊಳ್ತಿದ್ದಾರೆ. ಮರಿಗಳು ಬೆಚ್ಚಗಿರಲು ಬುಟ್ಟಿ ಒಳಗೆ ಮೆತ್ತನೆ ಹಾಸಿಗೆ, ಸೋಂಕು ತಗುಲದಂತೆಯೂ ಮಂಜರಿ ಚೇತನ್ ಕುಟುಂಬ ನೋಡಿಕೊಳ್ತಿದೆ. ಪಪ್ಪೀಸ್ಗೆ ಐಡಿಯಲಿ 1 in 2 hours ಫೀಡ್ ಮಾಡಬೇಕು. ಬಟ್ 7 ಪಪ್ಪೀಸ್ ಇದೆ ನೀವು ನೋಡ್ದಂಗೆ, ಸಿನ್ಸ್ ದೇ ಆರ್ ಪ್ರೀಮೆಚೂರ್. ಸೊ ಹಾಗಾಗಿ ಇಫ್ ಐ ಟೇಕ್ 15 minutes ಫಾರ್ ಅ ಪಪ್, ಬೈ ದ ಟೈಮ್ ಐ ಫಿನಿಶ್ 7 pups, ಇಟ್ಸ್ ಟೈಮ್ ಟು ಸ್ಟಾರ್ಟ್ ವಿತ್ 1 again. ತುಂಬ ಬೇಜಾರಾಯಿತು ನಾಯಿ ಮರಿಗೆ. ಯಾಕೆಂದರೆ ಅವ್ರ ಅಮ್ಮ ಇಲ್ಲ ಅವ್ರಿಗೆ, ಅದಕ್ಕೆ. ಅಷ್ಟಕ್ಕೂ ಇದೆಲ್ಲ ಆಗೋಕೆ ಕಾರಣ ಯಾರೋ ಕಿಡಿಗೇಡಿಗಳು ಹಾಕಿದ ವಿಷ. ದುಷ್ಕರ್ಮಿಗಳು ಹಾಕಿದ ವಿಷವನ್ನ 10 ನಾಯಿಗಳು ತಿಂದಿದ್ವು. ಅದರಲ್ಲಿ ಈ ಮರಿಗಳ ತಾಯಿಯೂ ಒಂದು. 6 ನಾಯಿ ಸತ್ತಿದ್ರೆ 4 ನಾಯಿಗಳು ಉಳಿದಿದ್ವು. ಅವನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗಿತ್ತು. ಒಂದು ನಾಯಿ ಗರ್ಭಿಣಿ ಅನ್ನೋದು ಆಸ್ಪತ್ರೆಗೆ ಬಂದ ಮೇಲೆ ಗೊತ್ತಾಯ್ತು.
ವಿಷ ತಿಂದು ಸುಸ್ತಾಗಿದ್ದ ತಾಯಿ ನಾಯಿ ಮರಿ ಹಾಕಲು ಪರದಾಡ್ತಿತ್ತು. ಈ ವೇಳೆ ವೈದ್ಯರು ಸಿ ಸೆಕ್ಷನ್ ಮೂಲಕ ಮರಿಗಳನ್ನ ಹೊರತೆಗೆದಿದ್ರು. ಆದ್ರೆ ಸದ್ಯಕ್ಕೆ ಮರಿಗಳು ಹಾಗೂ ತಾಯಿ ಶ್ವಾನದ ಬಗ್ಗೆ ಏನು ಹೇಳಲಾಗಲ್ಲ ಅಂತಾರೆ ವೈದ್ಯರು. ಈಗ ನಿನ್ನೆಯಿಂದ ಅದೇ ಥರ ಇದೆ, ಸ್ವಲ್ಪ ಕೋಮಾ ಕಂಡೀಷನ್ ಥರ ಇರ್ಬೋದು. ಸೊ ತುಂಬ ಡೀಪ್ ಸ್ಲೀಪಲ್ಲಿ ಸಬ್ನಾರ್ಮಲ್ ಟೆಂಪ್ರೇಚರು ಎಲ್ಲ ಇದೆ. ನಮಗೆ ಯಾವ ಪಾಯ್ಸನ್ ನನಗೆ ಗೊತ್ತಿಲ್ಲದಿರೋದ್ರಿಂದ ಸ್ಪೆಸಿಫಿಕ್ ಆ್ಯಂಟಿಡೋಟ್ ಎಲ್ಲ ಕೊಡೋಕ್ಕೆ ಕಷ್ಟ ಆಗ್ತಾಯಿದೆ. ತಾಯಿ ಇದು ಮರಿ ಹಾಕಿರೋ ನಾಯಿ, ಸೊ ಒಂದು ನೆಕ್ಸ್ಟ್ ಒಂದು 3 ಡೇಸಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಹೇಳೋದು ಕಷ್ಟ ಆಗುತ್ತೆ. ಒಟ್ನಲ್ಲಿ ತಮ್ಮ ಪಾಡಿಗೆ ತಾವು ಅಲ್ಲೆಲ್ಲೋ ಕಸದ ರಾಶಿಯಲ್ಲಿ ಆಹಾರ ಹುಡುಕಿ ತಿಂದು ಬದುಕಿಕೊಂಡಿದ್ದ ಈ ಮೂಕ ಜೀವಿಗಳು ಯಾರದ್ದು ಕೆಟ್ಟ ಬುದ್ಧಿಗೆ ಬದುಕುಳಿಯೋಕೆ ಹೋರಾಡ್ತಿವೆ. ಈ ಘಟನೆಯಲ್ಲಿ ನಿಜವಾದ ಪ್ರಾಣಿಗಳು ಯಾರು ಅಂತ ಮಂಜರಿ ಕಣ್ಣೀರಾಗ್ತಾರೆ. ಮರಿಗಳ ಪೋಷಣೆಗೆ ಸಾಕಷ್ಟು ಹಣ, ಸಮಯ, ತಾಳ್ಮೆ ಎಲ್ಲವೂ ಬೇಕು. ಒಂದ್ ವೇಳೆ ಬದುಕುಳಿದ್ರೂ ತಾಯಿ ಶ್ವಾನ ಮರಿಗಳಿಗೆ ಹಾಲು ಕುಡಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಮೈಯಲ್ಲಿ ವಿಷ ಹಾಗೆ ಉಳಿದಿರುತ್ತೆ. ಪೊಲೀಸರು ನಾಯಿಗಳಿಗೆ ವಿಷ ಹಾಕಿದವರನ್ನ ಹುಡುಕ್ತಿದ್ದಾರೆ. ಆದ್ರೆ ಇತ್ತ ಈ ತಾಯಿ ಹಾಗೂ ಮರಿಗಳು ಒಂದೊಂದು ಉಸಿರನ್ನು ಎಣಿಸಿ ಒಳಗೆಳೆದುಕೊಳ್ತಾ ಇರುವುದು ನಿಜಕ್ಕೂ ಕರುಳು ಕಿವುಚುವಂತಿವೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಮಫಲಕ ಹಾಕದ ಅಂಗಡಿ ಮಳಿಗೆಗಳ ಮುಂದೆ ಪ್ರತಿಭಟಿಸಿದರು. ಅಷ್ಟೇ ಅಲ್ಲದೆ ಇಂಗ್ಲಿಷ್, ಹಿಂದಿ ನಾಮಫಲಕ ಕಿತ್ತಿಸಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕನ್ನಡ ನಾಮಫಲಕ ಹಾಕದಿದ್ರೆ ಉದ್ದಿಮೆದಾರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಮೇಯರ್ ಗೌತಮ್ ಎಚ್ಚರಿಸಿದರು. ಕೆಲ ಅಂಗಡಿ ಮಳಿಗೆಗಳು ಕನ್ನಡ ನಾಮಫಲಕ ಹಾಕಿರಲಿಲ್ಲ. ಹೀಗಾಗಿ ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಲವು ಅಂಗಡಿಗಳ ಮುಂದಿದ್ದ ಬೇರೆ ಭಾಷೆಗಳ ನಾಮಫಲಕವನ್ನ ಕಿತ್ತೆಸೆಯಲಾಯಿತು. ಮಂತ್ರಿ ಮಾಲ್ನ ಬಳಿ ಹಾಕಿದ್ದ ಹಿಂದಿ ಫಲಕ ಕಿತ್ತೆಸಿದು ಲೈಟಿಂಗ್ಸ್ಗಳನ್ನು ಪುಡಿ ಮಾಡಿದ್ರು. ಹಿಂದಿ, ಇಂಗ್ಲಿಷ್ ನಾಮಫಲಕಗಳನ್ನು ಕಿತ್ತೆಸಿದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ನಂತರ ರಿಲೀಸ್ ಮಾಡಿದರು. ಮದ್ಯಮುಕ್ತ ಕರ್ನಾಟಕಕ್ಕೆ ಮಹಿಳೆಯರು ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ರು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮದ್ಯ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದು ಬಹುದಿನಗಳ ಹೋರಾಟ. ಮಹಿಳೆಯರು ಈ ಹಿಂದಿನಿಂದಲೂ ಮದ್ಯ ಮಾರಾಟ ನಿಷೇಧಕ್ಕೆ ಒತ್ತಾಯಿಸಿದ್ರು. ಆ ಚಳವಳಿ ಈಗ ತೀವ್ರಗೊಂಡಿದೆ. ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಮಹಿಳೆಯರು ಇಂದು ಡಿಫರೆಂಟ್ ಪ್ರೊಟೆಸ್ಟ್ ನಡೆಸಿದ್ರು. ಬಾಗಲಕೋಟೆಯಲ್ಲಿ ಇವತ್ತು ನೂರಾರು ಮಹಿಳೆಯರು ನೀರಿಗೆ ಇಳಿದಿದ್ರು. ದಡದಲ್ಲಿ ಕೂತ ಇನ್ನಷ್ಟು ಮಹಿಳೆಯರು ನೀರಿನಲ್ಲಿದ್ದವರಿಗೆ ಸ್ಫೂರ್ತಿ ತುಂಬಿದ್ರು. ಇದು ಯಾವುದೋ ಕ್ರೀಡೆ ಅಲ್ಲ, ಮದ್ಯಪಾನದ ವಿರುದ್ಧ ಮಹಿಳೆಯರು ನಡೆಸಿದ ಡಿಫರೆಂಟ್ ಪ್ರೊಟೆಸ್ಟ್. ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಸಂಗಮ ಸ್ಥಳದಲ್ಲಿ ನಿಂತು ಮದ್ಯಪಾನ ನಿಷೇಧ ಆಂದೋಲನ ನಡೆಯಿತು. ಎದೆ ಎತ್ತರದ ನೀರಲ್ಲಿ ನಿಂತು ನೀರು ಬೇಡ, ನೀರು ಬೇಕು, ಸಾರಾಯಿ ಬೇಡ, ಶಿಕ್ಷಣ ಬೇಕು, ಮದ್ಯ ಮುಕ್ತ ಕರ್ನಾಟಕ ಆಗಲೇಬೇಕೆಂದು ಘೋಷಣೆ ಮೊಳಗಿಸಿದ್ರು. ಹೋರಾಟದ ಗೀತೆಗಳನ್ನು ಹಾಡಿ ತಮಟೆ ಬಾರಿಸುವ ಮೂಲಕ ಮದ್ಯ ಮಾರಾಟ ನಿಲ್ಲಿಸುವಂತೆ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಬೇಡಿಕೆ ಇಲ್ಲಿ ಒಂದೇ, ಸಂಪೂರ್ಣ ಮದ್ಯ ನಿಷೇಧದತ್ತ ಹೋಗ್ಲಿಕ್ಕೆ ನಮಗೆ ನೀತಿ ಮಾಡಬೇಕು ಸರ್ಕಾರ. ಆ ನೀತಿಗೆ ಬೇಕಾದಂತ ಸಲಹೆಗಳನ್ನ ಅದು ಹೇಗೆ ಮಾಡ್ಬೇಕನ್ನೋದನ್ನ ಮಾಡಲಿಕ್ಕೆ ನಮ್ಮನ್ನ ಒಂದು ತಂಡ 8-10 ಜನರ ಒಂದು ನಿಯೋಗಕ್ಕೆ ಮುಖ್ಯಮಂತ್ರಿಗಳು ಸಮಯ ಅವಕಾಶ ಕೊಡಬೇಕು. ಮದ್ಯ ನಿಷೇಧ ಆಂದೋಲನಕ್ಕೆ ರಾಜ್ಯದ 51 ಸಂಘಟನೆಗಳು ಸಾಥ್ ನೀಡಿದ್ದು, ಉತ್ತರ ಕರ್ನಾಟಕದ 18 ಜಿಲ್ಲೆಗಳ ನೂರಾರು ಮಹಿಳೆಯರು ಭಾಗವಹಿಸಿದ್ರು. ಈ ಮಧ್ಯೆ 4 ದಿನಗಳ ಈ ಹೋರಾಟದಲ್ಲಿ ನಿನ್ನೆಯಿಂದ ಕೆಲವರು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರೆ, ಉಳಿದವರು ಜಲ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು. ಮದ್ಯಪಾನ ನಿಷೇಧ ಬೆಂಬಲಿಸಿ ಸಹಿ ಸಂಗ್ರಹ ಚಳವಳಿ ಹಮ್ಮಿಕೊಳ್ಳಲಾಗಿತ್ತು. 5 ವರ್ಷ ಆಯ್ತು ಇದನ್ನ ಹೋರಾಟ ಕಂಟಿನ್ಯೂ ಮಾಡಾಕತ್ತು. ಇದನ್ನ ಇನ್ನೂ ಯಾವ ರೀತಿನೂ ಸರ್ಕಾರ ಕನ್ನ ಹಾಕೇ ಇಲ್ಲ. ಇದ್ರ ಮುಂದೆ ಎಲ್ಲ ಸತ್ಯಾಗ್ರಹ ಮಾಡ್ತೀವಿ ನಾವು. ಯಾರಾದ್ರೂ ನಮಗೆ ಅಧಿಕಾರಿಗಳು ಬಂದು ನಮಗೆ ಭರವಸೆ ಕೊಡಬೇಕು. ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಮಹಿಳೆಯರು ಹೋರಾಟ ತೀವ್ರಗೊಳಿಸಿದ್ದಾರೆ. ಮದ್ಯ ಮುಕ್ತ ಕರ್ನಾಟಕ ಘೋಷಣೆ ಮಾಡೋವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೋ ಕಾದ್ ನೋಡಬೇಕು. ರಾಜಪ್ಪ ಬನ್ನಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಸೆಲೆಬ್ರಿಟಿಗಳು ಕಂಡ್ರೆ ಸಾಕು ಅಭಿಮಾನಿಗಳು ಸೆಲ್ಫಿಗೆ ಮುಗಿಬೀಳೋದು ಸರ್ವೇ ಸಾಮಾನ್ಯ. ಎಷ್ಟೋ ಬಾರಿ ಅಭಿಮಾನಿಗಳ ಈ ರೀತಿಯ ವರ್ತನೆ ಸೆಲೆಬ್ರಿಟಿಗಳಿಗೆ ಅದು ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಅದೇ ರೀತಿ ಗೋವಾ ವಿಮಾನ ನಿಲ್ದಾಣದಲ್ಲಿ ಸಂದಲು ಮುಂದೆ ನಿಂತಹ ಒಬ್ಬ ಅಭಿಮಾನಿ ಸೆಲ್ಫಿ ಕ್ಲಿಕ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ವೇಳೆ ಸಿಟ್ಟಾದ ಸಲ್ಮಾನ್ ಸೆಲ್ಫಿ ತೆಗಿತಾ ಇದ್ದವನ ಮೊಬೈಲ್ ಅನ್ನೇ ಕಿತ್ಕೊಂಡು ಮುನ್ನಡೆದಿದ್ದಾರೆ.
ಸದ್ಯ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ಈಗ ರಾಜಾ ಹುಲಿ ಕೆಣಕಿದ್ರೆ ಖಲಾಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.